ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳಿಗೆ ನಾನು ಶಿವರಾಜ್ ನಾಂದಿ ನನ್ನ ಒಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಮರಿಗಳ ಸ್ವಾಗತ ಕೋರ್ತಾ ನಿಮಗೂ ಒಂದು ಸ್ವಾಗತ ಕೋರ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ನಿನ್ನೆ ನಾವು ಸ್ಟಾರ್ಟ್ ಮಾಡಿದ್ವಿ. ಹಿಂದಿನ ಕ್ಲಾಸಲ್ಲಿ ನಾವು ಅದನ್ನ ಹೇಳ್ತಾ ಇದ್ವಿ. ಸೊ ನಿನ್ನೆ ಕ್ಲಾಸಲ್ಲಿ ಏನೇನು ಮಾಡಿದ್ವಿಪ್ಪ ಅಂದರೆ ನಿನ್ನೆ ಕ್ಲಾಸಲ್ಲಿ ಅಕೌಂಟಿಂಗ್ನ ಬೇಸಿಕ್ನ ಅರ್ಥ ಮಾಡ್ಕೊಂಡಿದ್ವಿ. ಅಕೌಂಟೆನ್ಸಿ ಅಂದರೆ ಇಂಟ್ರೊಡಕ್ಷನ್ ಯಾವ ರೀತಿ ಇರುತ್ತೆ, ಮತ್ತು ಅಕೌಂಟೆನ್ಸಿಲಿ ನಾವು ಅಕೌಂಟ್ಗಳನ್ನ ಮೇಂಟೈನ್ ಮಾಡಬೇಕಾದ್ರೆ, ವ್ಯವಹಾರದಲ್ಲಿ ಅಕೌಂಟ್ಗಳನ್ನ ಮೇಂಟೈನ್ ಮಾಡಬೇಕಾದ್ರೆ ಯಾವ ರೀತಿ ಅಲ್ಲಿ ಒಂದು ಕೆಲಸನ ಮಾಡ್ತಿದ್ವಿ ಅಥವಾ ಒಂದು ಅಲ್ಲಿ ಯಾವ ರೀತಿ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆ ನಾವು ನಿನ್ನೆ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಬಿಸ್ನೆಸ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಒಂದು ಬಿಸ್ನೆಸ್ ಇರ್ತಿತ್ತು, ಪರ್ಚೇಸ್ ಮಾಡ್ತಿದ್ರು, ಆಮೇಲೆ ಸೇಲ್ಸ್ ಮಾಡ್ತಿದ್ರು, ಅವುಗಳನ್ನೆಲ್ಲ ಒಂದು ಕಡೆ ರೆಕಾರ್ಡ್ ಮಾಡಿರ್ತಿದ್ರು. ಆ ರೆಕಾರ್ಡ್ಗಳನ್ನ ಮಾಡಿ ಕೊನೆಗೆ ಬಂದಂಥ ಆಗಿದ್ದೆಲ್ಲ ರೆಕಾರ್ಡ್ಗಳನ್ನ ಟ್ಯಾಲಿ ಮಾಡಿದಾಗ ಬರುವಂಥದ್ದು ಪ್ರಾಫಿಟ್ ಬರ್ತಿತ್ತು. ಆ ಪ್ರಾಫಿಟ್ಗಳನ್ನ ಏನು ಮಾಡ್ತಿದ್ರು, ಮತ್ತು ಅದರಲ್ಲಿ ಮೈನಸ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದಾಗ ಕೊನೆಗೆ ಉಳಿದದ್ದು ಪ್ರಾಫಿಟ್ ಬರ್ತಿತ್ತು. ಸೊ ಇದನ್ನು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋದು ಮುಖಾಂತರ ಆಗಲಿ ಈ ರೀತಿಯಾಗಿ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ರೆಕಾರ್ಡ್ ಮಾಡ್ತಿದ್ರು. ಸೊ ನಿನ್ನೆ ಹೇಳಿದ್ದೆ. ಸೊ ಬೇಸಿಕ್ ನಿನ್ನೆ ಕಂಪ್ಲೀಟ್ ಆಗಿತ್ತು. ಆ ಒಂದು ಕ್ಲಾಸನ್ನ ಯಾರು ನೋಡಿಲ್ಲ ಅಂಥ ವಿದ್ಯಾರ್ಥಿಗಳು ಹಿಂದಿನ ತರಗತಿಯನ್ನು ನೋಡ್ಕೊಂಡು ಬರ್ಬೋದು. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಹಾಗಾದರೆ ಸೊ ಸೆಕೆಂಡ್ ಟಾಪಿಕ್ ಯಾವುದಪ್ಪ ಅಂದರೆ ಒರಿಜಿನ್ ಆರ್ ಯಾವುದು ಹಿಸ್ಟ್ರಿ ಆಫ್ ಅಕೌಂಟಿಂಗ್. ಹೆಡ್ಡಿಂಗ್ ಹಾಕಿ ಒರಿಜಿನ್ಸ್ ಆರ್ ಹಿಸ್ಟ್ರಿ ಆಫ್ ಅಕೌಂಟಿಂಗ್. ಈ ಒಂದು ಕಾನ್ಸೆಪ್ಟ್ನ ಇವತ್ತು ತಿಳ್ಕೊಳ್ಳೋಣ. ಅತಿ ಸುಲಭವಾಗಿ ತಿಳ್ಕೊಳ್ಳೋಣ, ಈಸಿಯಾಗಿ ತಿಳ್ಕೊಳ್ಳೋಣ. ನೀವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇದ್ದರೂ ಪರವಾಗಿಲ್ಲ, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಇದ್ದರೂ ಪರವಾಗಿಲ್ಲ. ಸೊ ಸಿಂಪಲ್ಲಾಗಿ ಟಾಪಿಕ್ ಹೇಳ್ತೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಸೊ ಎಲ್ಲರಿಗೂ ಗೊತ್ತಿದೆ ಹಿಸ್ಟ್ರಿ ಅಂದರೆ ಏನು. ಇತಿಹಾಸ. ಈಗ ನಾವು ಯಾವುದ್ರ ಬಗ್ಗೆ ಕಲಿತಾ ಇದ್ದೀವಿ? ಅಕೌಂಟಿಂಗ್ನ ಬಗ್ಗೆ ಕಲಿತಿದ್ದೀವಿ. ನಮ್ಮ ಸಬ್ಜೆಕ್ಟ್ ಯಾವುದು? ಅಕೌಂಟೆನ್ಸಿ ಒಳಗಡೆ ಅಕೌಂಟಿಂಗ್ನ ಕಲಿತಾ ಇದ್ವಿ. ಲೆಕ್ಕಶಾಸ್ತ್ರದ ಒಳಗಡೆ ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ಕಲಿತಾ ಇದ್ದೀವಿ. ಅಕೌಂಟಿಂಗ್ ಅಂದರೆ ಲೆಕ್ಕಶಾಸ್ತ್ರ. ಅಕೌಂಟಿಂಗ್ ಅಂದರೆ ಏನು? ಅಕೌಂಟಿಂಗ್ ಲೆಕ್ಕವನ್ನು ಬಿಡಿಸುವುದು, ಲೆಕ್ಕವನ್ನು ಬರೆಯೋದು, ಅಕೌಂಟಿಂಗ್ನ ಮಾಡೋದು. ಸೊ ಅಕೌಂಟಿಂಗ್ನ ಬರೆದಿಡೋದು ಒಟ್ಟು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಅಕೌಂಟಿಂಗ್ನ ಮಾಡ್ತಾ ಇದ್ದೀವಿ. ಸೊ ಅಕೌಂಟಿಂಗ್ ಹಾಗಾದರೆ ಎಲ್ಲಿಂದ ಸ್ಟಾರ್ಟ್ ಆಯಿತು? ಸೊ ಮೊನ್ನೆ ಸ್ಟಾರ್ಟ್ ಆಯಿತಾ? ಇಲ್ಲ, ಹಳೇ ಕಾಲದಿಂದ ಅಕೌಂಟಿಂಗ್ನ ಮಾಡ್ತಿದ್ರು. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಗುಡ್ಡ. ಈ ಗುಡ್ಡದಲ್ಲಿ ಆದಿವಾಸಿಗಳು ಏನು ಮಾಡ್ತಿದ್ದಾರಪ್ಪ ಅಂದರೆ ವಾಸ ಮಾಡ್ತಿದ್ದಾರೆ. ಆದಿವಾಸಿಗಳಂದರೆ ಅವರಿಗೆ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಆದರೆ ಜೀವನ ಮಾಡೋಕ್ಕೆ ಬರುತ್ತೆ ಅಲ್ವಾ? ಜೀವನ ಹೆಂಗೆ ಮಾಡ್ತಾರೆ? ಬೇಟೆ ಆಡೋದು, ಕಾಡಲ್ಲಿ ತಿರುಗಾಡೋದು, ಬೇಟೆ ಆಡೋದು, ಆ ದಿನ ಬರೋದು, ಬೇಯಿಸ್ಕೊಂಡು ತಿನ್ನೋದು. ಬೇಯಿಸೋದು ಗೊತ್ತಿರಲಿಲ್ಲ ತಿಳ್ಕೊಡ್ರಿ, ಒಟ್ಟು ಬೇಯಿಸ್ಕೊಂಡು ತಿಂತಾಯಿದ್ರು. ಸೊ ಅಂಥ ವ್ಯಕ್ತಿಗಳು ಒಂದು 5-6 ಜನ ಇದ್ದಾರೆ ಅಂತ ತಿಳ್ಕೊಣ. ಗಂಡ ಹೆಂಡತಿ ಮಕ್ಕಳು ಆಮೇಲೆ ಅವ್ರ ಸಂಬಂಧಿಕರು ಎಲ್ಲ ಕೂಡಿಸಿ ಒಂದು ಗುಂಪಲ್ಲಿ ಇರ್ತಿದ್ರು. ಬೇಟೆ ಆಡ್ತಿದ್ರು, ಬರ್ತಿದ್ರು. ಸಡನ್ ಹೀಗೆ ಆಗ್ತಾ ಹೋಗ್ತಾ ಇತ್ತು. ಸೊ ಅವ್ರು ಏನು ಮಾಡ್ತಿದ್ರು, ಮೊದಲಿನ ಕಾಲದಲ್ಲಿ ಈ ರೀತಿಯಾಗಿ ಅಕ್ಷರಗಳನ್ನ ಬರೆದಿರ್ತಿದ್ರು, ದಿನಗಳನ್ನು ಈ ರೀತಿಯಾಗಿ ಬರಿತಿದ್ರು. ನೆನಪಿದೆಯಾ? ಗೋಡೆ ಮೇಲೆ ಈ ರೀತಿ ಬರ್ತಿದ್ರು. 1, 2, 3, 4, 5, 6, 7, 8. ಗೊತ್ತಾಗ್ತಿದೆಯಾ? ಸೊ ಅವರ ಒಂದು ಫ್ಯಾಮಿಲಿಯಲ್ಲಿ, ಅವ್ರ ಕಲ್ಚರಲ್ಲಿ ಏನಾಗ್ತಿತ್ತಪ್ಪ ಅಂದರೆ, ಒಂದು ಮಗು ಹುಟ್ಟಿತ್ತು ಅಂದರೆ, ಒಂದು ಸಣ್ಣ ಮಗು ಹುಟ್ಟಿತ್ತಂದರೆ ಅವಾಗ ಒಂದು ಲೈನ್ ಎಳೆದ್ಬಿಡೋದು. ಅದು 2ನೇ ದಿನಕ್ಕೆ ಬತ್ತಂದರೆ 2ನೇ ಲೈನ್ ಎಳೆಯೋದು, 3ನೇ ದಿನಕ್ಕೆ ಬತ್ತಂದರೆ 3ನೇ ಲೈನು. ಹಿಂಗೆ ಪ್ರತಿದಿನ ಅವ್ರು ಏನು ಮಾಡ್ತಿದ್ರು, ಒಂದು ಗೋಡೆ ಅಥವಾ ಒಂದು ಗುಹೆ ಒಳಗಡೆ ಲೈನ್ ಎಳ್ಕೊಂಡು ಬರ್ತಾಯಿದ್ರು. ಸೊ ಯಾಕೆ ಹೇಳ್ತಿದ್ರು? ಆ ಮಗು ಹುಟ್ಟಿ ಎಷ್ಟು ದಿವಸ ಆಯಿತು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿಗೋಸ್ಕರ ಅವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಈ ರೀತಿ ಲೈನ್ ಇರ್ತಿದ್ರು. ಸೊ ಲಾಸ್ಟ್ಗೆ ಅವಾಗ ಯಾವಾಗ ಬೇಕು ಅವಾಗ ಏನು ಮಾಡ್ತಿದ್ರು, ಅದನ್ನು ಕುತ್ಕೊಂಡು ಎಣಿಕೆ ಮಾಡ್ಕೊಳ್ತಿದ್ರು. ಸೊ ಅವ್ರಿಗೆ ಎಣಿಸೋಕ್ಕೆ ಬರಲ್ಲ ಸರ್, ಎಣಿಕೆ ಹೆಂಗೆ ಮಾಡ್ತಿದ್ರು? ಅವ್ರು ಎಣಿಸೋಕ್ಕೆ ಬರಲಿ ಬಿಡಲಿ, ಅವ್ರು ಏನು ಮಾಡ್ತಾಯಿದ್ರು, ತಮ್ಮ ಒಂದು ದಿನಚರಿಯನ್ನು ಈ ರೀತಿಯಾಗಿ ಏನು ಮಾಡ್ತಿದ್ರು, ಬರೆದಿರ್ತಿದ್ರು. ಇವು ಯಾವುದೇ ರೀತಿ ಅಕ್ಷರಗಳಲ್ಲ, ಅವರು ಒಂದು ಇಮ್ಯಾಜಿನ್ ಮಾಡ್ಕೊಂಡು ಬರೆದಿರೋದು. ಈ ಥರ ಬರಿಬೋದು, ಕೆಲವರು ಈ ಥರ ಬರ್ಕೊತ ಹೋಗ್ಬೋದು. ಅವ್ರವ್ರ ಲ್ಯಾಂಗ್ವೇಜ್ ಇರ್ತವೆ, ನೀವು ನೋಡಿರ್ತೀರ, ಅವ್ರ ಲ್ಯಾಂಗ್ವೇಜಲ್ಲಿ ಬರ್ತವೆ. ಒಟ್ಟರೇನೆ ಅವರು ಒಂದು ಬದುಕಬೇಕಾದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಬರೆದಿಡೋದು. ಸೊ ನಾನು ಹೇಳ್ತೀನಿ, ಆದಿವಾಸಿಗಳಿಂದ ಬಂತು ಅಕೌಂಟಿಂಗ್ ಅಂತ ನನಗಾಗತ್ತಾ? ಇಲ್ಲ. ಸೊ ಅವರು ಏನು ಮಾಡ್ತಿದ್ರು, ಇನ್ನೊಬ್ಬರ ಕಡೆ ಏನು ಮಾಡ್ತಿದ್ರು, ಬೇಟೆ ತೊಗೋತಿರ್ಲಿಲ್ಲ, ಏನಾದರೂ ಕೊಟ್ಟು ಏನಾದರೂ ತೊಗೊಳ್ತಿರ್ಲಿಲ್ಲ, ಬಟ್ ಬೇಟೆ ಆಡಿ ತೊಗೊಳ್ತಿದ್ರು. ಇದು ಅಕೌಂಟಿಂಗ್ ಆಗಲ್ಲ. ಸೊ ನೆಕ್ಸ್ಟ್ ನಾನು ಎಲ್ಲಿ ಹೋಗ್ತೀನಿ ಅದಪ್ಪ ಅಂದರೆ ಕ್ರಿಸ್ತಪೂರ್ವ
6,000 ಅಥವಾ 5,000 ಇಶ್ಯೂದಲ್ಲಿ ಏನಾಗುತ್ತಪ್ಪ ಅಂದರೆ ವ್ಯವಹಾರಗಳನ್ನ ಮಾಡ್ತಿದ್ರು. ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದೆ, ಅಂದರೆ ಹಿಂದಿನ ಕ್ಲಾಸಲ್ಲಿ ಏನು ಹೇಳಿದ್ದೆಪ್ಪ ಅಂದರೆ ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದೆ, ವಸ್ತು ವಿನಿಮಯ ಪದ್ಧತಿ ಹೇಳಿದ್ನಲ್ಲ. ವಸ್ತುಗಳನ್ನ ಕೊಡೋದು, ವಸ್ತುಗಳನ್ನ ತೆಗೆದುಕೊಳ್ಳೋದು. ನನ್ನ ಹತ್ರ ಹತ್ತಿ ಇದೆ, ಹತ್ತಿನ ಕೊಡೋದು, ಅವ್ರ ಕಡೆಯಿಂದ ಏನು ಮಾಡೋದು, ಕಾಳುಗಳನ್ನ ತೊಗೊಳ್ಳೋದು. ನನ್ನ ಹತ್ರ ಅಕ್ಕಿ ಇದ್ರೆ ಅಕ್ಕಿ ಕೊಡೋದು, ಅವ್ರ ಕಡೆಯಿಂದ ಏನಾದರೂ ಗೋಧಿ ತೊಗೊಳ್ಳೋದು. ಇದು ವಸ್ತು ವಿನಿಮಯ ಪದ್ಧತಿ ಇತ್ತು, ಯಾವಾಗ ಹಣ ಇಲ್ಲದೇ ಇದ್ದಾಗ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಟೈಪ್ ಆಗ್ತಾಯಿತ್ತು. ಸೊ ತದನಂತರ ಹಾಗೆ ಒಂದು ಸ್ವಲ್ಪ ಮಾನವನು ವಿಕಾಸವಾದಾಗ, ಸೊ ಅವನು ವಿಕಸಿತವಾದಾಗ ಹಾಗೆ ಸ್ಟಾರ್ಟ್ ಆದಾಗ ಏನಾಯಿತು, ಸೊ ಕೊಟ್ಟದ್ದನ್ನು ಮಾಡಿದ್ದನ್ನು ಬರೆದಿಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರಿಗೆ ಎಷ್ಟು ಕೊಟ್ಟಿದ್ದೀವಿ, ಯಾರಿಂದ ಎಷ್ಟು ತೊಗೊಂಡಿದ್ದೀವಿ ಅಂತ ಬರೆದಿಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಒಂದು ಕಾನ್ಸೆಪ್ಟನ್ನ ಇವಾಗ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ, ಒರಿಜಿನ್ಸ್ ಆರ್ ಹಿಸ್ಟ್ರಿ ಆಫ್ ಅಕೌಂಟಿಂಗ್. ಹಾಗಾದರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲು ಈ ಒಂದು ಅಕೌಂಟೆನ್ಸಿ ಅಥವಾ ಬರೆದಿಡುವ ಶಾಸ್ತ್ರ ಅಥವಾ ಅಂತ ಕರೀತಾರೆ, ಈ ಒಂದು ಶಾಸ್ತ್ರವನ್ನು ಯಾರು ಫಸ್ಟಿಗೆ ಪರಿಚಯ ಮಾಡಿದ್ರು ಅಂದರೆ ಯಾರಿರ್ಬೋದು? ಚಾಣಕ್ಯ, ಅರ್ಥಶಾಸ್ತ್ರದ ಪಿತಾಮಹ. ಹೌದಾ? ಅಡಮ್ ಸ್ಮಿತ್ ಇದ್ದಾನೆ. ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅಡಮ್ ಸ್ಮಿತ್. ಸೊ ಇವಾಗ ಹೇಳ್ತೀನಿ, ಸ್ವಲ್ಪ ಬರ್ಕೊಳ್ಳಿ, ಆಮೇಲೆ ಮುಂದೆ ಹೋಗೋಣ. ಬುಕ್ಸ್ ಇದೆಯಾ? ಬುಕ್ಸ್ ಹೋಗಲಿ, ನಾನು ಇದ್ರ ಮೇಲೆ ಬುಕ್ಸ್ ಇತ್ತವಂಬ ಫಸ್ಟ್. ಸೊ ನೀವು ಹೆಡ್ಡಿಂಗ್ ಹಾಕಿದರೆ ಎಲ್ಲರೂ ಹಿಸ್ಟ್ರಿ ಆಫ್ ಅಕೌಂಟಿಂಗ್ ಫಾಸ್ಟಾಗಿ ಹೆಡ್ಡಿಂಗ್ ಹಾಕಿ ಸ್ಟಾರ್ಟ್ ಮಾಡೋಣ. ಇವುಗಳನ್ನೆಲ್ಲ ನೀವು ರೆಕಾರ್ಡ್ ಮಾಡಿಡಬೇಕು ಪರ್ಫೆಕ್ಟಾಗಿ. ನಿಮಗೆ ನಾಳೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದಂದರೆ ಪ್ರತಿಯೊಂದು ಕಾನ್ಸೆಪ್ಟ್ಗಳನ್ನ ನೀವು ರೆಕಾರ್ಡ್ ಮಾಡಬೇಕು. ನಾನು ಏನು ಹೇಳ್ತೀನಲ್ಲ ಅದನ್ನೆಲ್ಲ ಬರೆದಿಡಬೇಕು. ನಾನು ಯಾವ್ದು ಇಂಪಾರ್ಟೆಂಟ್ ಹೇಳ್ತೀನಲ್ಲ ಅದನ್ನೆಲ್ಲ ಇಂಪಾರ್ಟೆಂಟ್ ಆದ ಬರ್ಬೇಕು. ಈ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸ್ ಇದೆ ನಿಮ್ಗೆ ಗೊತ್ತಿದೆಯಲ್ಲ? ಎಷ್ಟು ಮಾರ್ಕ್ಸ್ ಇದೆ ಚಾಪ್ಟ್ರಲ್ಲಿ? 1 + 1 + 2. ಸೊ 4 ಮಾರ್ಕ್ಸಿಗೆ ಬರುತ್ತೆ, 1 ಮಾರ್ಕ್ಸಿಗೆ 2 ಬರುತ್ತೆ, 2 ಮಾರ್ಕ್ಸಿಗೆ 1 ಬರುತ್ತೆ. ಸೊ ಟೋಟಲ್ ಬಂದ್ಬಿಟ್ಟು ಎಷ್ಟಾಗುತ್ತೆ? 4 ಮಾರ್ಕ್ಸ್ ಈ ಚಾಪ್ಟರ್ದಲ್ಲಿ ಬರುತ್ತೆ. ಆ ಕಾರಣಕ್ಕಾಗಿ 1 ಮಾರ್ಕ್ಸಿಗೆ ನೀವು ಓದಬೇಕಾಗತ್ತೆ. ಓಕೆ, ಹಾಗಾದರೆ ಬರ್ಕೊಳ್ಳಿ. ಸ್ವಲ್ಪ ಹೇಳ್ತೀನಿ, ಬರ್ಕೊಂಬಿಡಿ, ಆಮೇಲೆ ಮುಂದೆ ಹೋಗೋಣ. ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಬರ್ಕೊಳ್ಳಿ, ನಾನು ನೋಟ್ಸ್ ಕಳಿಸ್ತೀನಿ ಆಮೇಲೆ. ಅಕೌಂಟಿಂಗ್ ಈಸ್ ಆ್ಯನ್ ancient art in nature. Accounting is an ancient ancient art in nature. Ancient art in nature, art in nature, full stop. Ancient art in nature. ಅವರು ಹೇಳ್ತಿದ್ದಾರೆ ancient ಅಂದರೆ ಬಹಳ ಪ್ರಾಚೀನ ಕಾಲದದು, ತುಂಬ ಪ್ರಾಚೀನ ಕಾಲದಲ್ಲಿರುವಂಥ ಒಂದು ನೇಚರ್, ಒಂದು ಆರ್ಟ್, ಒಂದು ಕಲೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀನಿ. ಇಟ್ ಈಸ್ ಆ್ಯಸ್ ಓಲ್ಡ್ ಆ್ಯಸ್ ಮನಿ. ಇಟ್ ಈಸ್ ಆ್ಯಸ್ ಓಲ್ಡ್ ಆ್ಯಸ್ ಮನಿ. ಇಟ್ ಈಸ್ ಆ್ಯಸ್ ಓಲ್ಡ್ ಆ್ಯಸ್ ಮನಿ. MONEY, ಮನಿ. ಫುಲ್ ಸ್ಟಾಪ್. ಕಂಟಿನ್ಯೂ. It is closely related with human civilization. It is closely related with human civilization. It is closely related with human, HUMAN, human civilization, CIVILIZATION. It is closely related with human civilization and started with money system. Continue. The system has gradually gradually developed over several centuries. Over several centuries, CENTURIS, several centuries, full stop. Para madre. The accounting system in India was practiced
The accounting system in India was practiced ancient period, ancient period by the ex-rulers, ancient period by the ex-rulers, EXRULERS, ex-rulers, Kautilya. ex-rulers Kautilya, KAUTILYA, Kautilya. The minister of Chandragupta Maurya. The minister of Chandragupta Maurya. Chandragupta Maurya mentioned, MENTIONED, mentioned accounting and auditing system. Accounting and auditing system. Accounting and auditing system in his books. Arthashastra. Arthashastra in the 4th century BC. In the 4th century BC, 4th century ಅಥವಾ 4th century BC ಅಂತ ಬರೆಯಿರಿ. ಬರ್ಕೊಂಡ್ರಾ? ನೋಡಿ ವಿದ್ಯಾರ್ಥಿಗಳೇ, ಈಗ ನಾವು ಯಾವ ಕಾಲದಲ್ಲಿ ಮಾಡರ್ನ್ ಯುಗದಲ್ಲಿದ್ದೀವಿ. ಮಾಡರ್ನ್ ಅಂದರೆ ಕಂಪ್ಯೂಟರೈಸ್ಡ್ ಯುಗದಲ್ಲಿದ್ದೀವಿ. ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಈಗ? ಎಲ್ಲ ರೆಕಾರ್ಡಿಗಳನ್ನು ಕಂಪ್ಯೂಟ್ರಲ್ಲಿ ರೆಕಾರ್ಡ್ ಮಾಡ್ತಾಯಿದ್ವಿ, ಕ್ಲೌಡ್ ರೆಕಾರ್ಡ್ ಮಾಡ್ತಾಯಿದ್ದೀವಿ. ನಿಮ್ದು ಏನಾದರೂ ಈಗ ನೋಡಿ, ನೀವು ಏನಾದರೂ ಮೆಸೇಜ್ ಕಳಿಸಿದರೆ ನಿಮ್ಮ ಮೊಬೈಲಲ್ಲಿ ಸೇವ್ ಆಗೋಲ್ಲ, ಕ್ಲೌಡಲ್ಲಿ ಸೇವ್ ಆಗುತ್ತೆ. ಈಗ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತೀರಾ ಬೇರೆಯವರಿಗೆ, ಆ ಮೆಸೇಜ್ ಅವರಿಗೂ ಹೋಗಿರುತ್ತೆ, ನಮ್ಮ ಹತ್ರನೂ ಇರುತ್ತೆ. ಅದು ಎಲ್ಲಿ ಸೇವ್ ಇರುತ್ತೆ? ವಾಟ್ಸಪ್ ಕ್ಲೌಡಲ್ಲಿ ಇರುತ್ತೆ. ನಾವು ಜಿಮೇಲ್ ಮಾಡಿದರೆ ಜಿಮೇಲ್ ಕ್ಲೌಡ್ ಇರುತ್ತೆ. ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡಿದರೆ ಗೂಗಲಲ್ಲಿ ಗೂಗಲ್ ಕ್ಲೌಡ್ ಅಂತ ಇರುತ್ತೆ. ಹಿಂಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾವು ಏನು ಮಾಡ್ತೀವಿ? ಕಂಪ್ಯೂಟರೈಸ್ ಇದೆ, ಅಂದರೆ ಆನ್ಲೈನ್ ವೈಸ್ ಇದೆ. ಆವಾಗಿನ ಕಾಲದಲ್ಲಿ ಏನು ಮಾಡ್ತಿದ್ರು? ಪ್ರತಿಯೊಂದನ್ನು ಬುಕ್ಕಲ್ಲಿ ಬರೆದಿಡ್ತಿದ್ರು. ಹಳೆಯ ಕಾಲದಲ್ಲಿ ಅವಾಗಿನ ರಾಜನೀತಿ ಪ್ರಕಾರ ಏನು ಮಾಡ್ತಿದ್ರು? ಅಲ್ಲಿ ಏನು ಮಾಡ್ತಿದ್ರು? ಕೆಲವೊಂದಿಷ್ಟು ಅರ್ಥಶಾಸ್ತ್ರಜ್ಞರು ಇರ್ತಿದ್ರು. ಅಂದರೆ ಆ ರಾಜ್ಯಕ್ಕೆ ಬೇಕಾಗಿರುವಂಥ, ಆ ರಾಜ್ಯದಲ್ಲಿ ಏನಾದರೂ ಅಕೌಂಟಿಂಗನ್ನು ಬರೆದಿಡಬೇಕಾದ್ರೆ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಗುಂಪುಗಳನ್ನ ಮಾಡಿರ್ತಿದ್ರು. ಅವ್ರು ಏನು ಮಾಡ್ತಿದ್ರು? ರಾಜ್ಯದ ಆಗು ಹೋಗುಗಳನ್ನು, ರಾಜ್ಯದಲ್ಲಿ ಬರಬೇಕಾದ ಅಮೌಂಟ್ಗಳನ್ನು, ರಾಜ್ಯಕ್ಕೆ ಕೊಟ್ಟಂಥ ಅಮೌಂಟ್ಗಳನ್ನ ಎಲ್ಲ ಒಂದು ರೀತಿಯಲ್ಲಿ ಒಂದು ಬುಕ್ಕಲ್ಲಿ ಬರೆದಿಡ್ತಾಯಿದ್ರು. ಆ ಕಾಲದಲ್ಲಿ ನೋಡಿ, ಯಾರು ನಮ್ಮ ದೇಶದಲ್ಲೇ ಯಾರಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯ. ಯಾರು? ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯ ಗೊತ್ತಿಲ್ಲ? ಚಂದ್ರಗುಪ್ತ ಮೌರ್ಯ. ಅಶೋಕ ನೆನಪಿದೆಯಲ್ಲ? ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಯಾರಿದ್ರು? ಚಾಣಕ್ಯ ಅನ್ನೋದ್ರು. ಚಾಣಕ್ಯನ ಕೇಳಿದ್ರೆ ಹೆಸರು ಎಲ್ಲರೂ? ಚಾಣಕ್ಯ ಕೇಳಿದಿರಲ್ಲ? ನೋಡಿದರೆ ಚಾಣಕ್ಯನ? ನೋಡಿಲ್ಲ. ಚಾಣಕ್ಯ ಅನ್ನೋ ವ್ಯಕ್ತಿ, ಆ ಚಾಣಕ್ಯ ಅನ್ನೋ ವ್ಯಕ್ತಿ ಏನು ಮಾಡಿರ್ತಾರಪ್ಪ ಅಂದರೆ ಆ ರಾಜರ ಆಗು ಹೋಗುಗಳಂದ್ರೆ ಅಕೌಂಟಿಂಗ್ ಮತ್ತು ಆಡಿಟಿಂಗ್ ಸಿಸ್ಟಮನ್ನು ಅವನು ಬುಕ್ನಾಗ ಬರೀತಿದ್ದ. ಅವನು ಬರೆದ ಬುಕ್ ಯಾವುದಪ್ಪ ಅಂದರೆ ಅರ್ಥಶಾಸ್ತ್ರ. ಸರ್, ಅರ್ಥಶಾಸ್ತ್ರ ಪಿತಾಮಹ ಅಡಮ್ ಸ್ಮಿತ್ ಇರ್ಬೋದು, ಆದರೆ ನಮ್ಮ ದೇಶದಲ್ಲಿ ಅರ್ಥಶಾಸ್ತ್ರದ ಪಿತಾಮಹ ಯಾರ? ಚಾಣಕ್ಯನೇ ಆಗಿರ್ತಾನೆ. ನಿಮ್ಮ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಹೇಳಿದಾರ ಕ್ಲಾಸ್ ತೊಗೊಂಡಿದ್ದಾರ? ಹೇಳಿದಾರೆ ತಾನೆ. ನಮ್ಮ ಭಾರತ ದೇಶದಲ್ಲಿ ಅರ್ಥಶಾಸ್ತ್ರದ ಪಿತಾಮಹ ಚಾಣಕ್ಯನೇ ಆಗಿರ್ತಾನೆ. ಸೊ ಆ ಕಾರಣಕ್ಕಾಗಿ ಇವನನ್ನು ಕೂಡ ಏನಂತ ಕರಿತೀನೋ
ನಮ್ಮ ದೇಶದಲ್ಲೇ ಒಂದು ಅಕೌಂಟೆನ್ಸಿ ಪಿತಾಮಹ ಅಂತ ಕರಿತೀವಿ. ಆದರೆ ವರ್ಲ್ಡ್ ವೈಡ್ ಹೋದಾಗ ಅಕೌಂಟೆನ್ಸಿ ಪಿತಾಮಹ ಯಾರು ಬರ್ತಾರೆ? ಲುಕಾ ಫೆಸಿಯೋಲಿ ಅಂತ ಬರ್ತಾರೆ. ಲುಕಾ ಫೆಸಿಯೋಲಿ ಅವನಿಗೆ ಆಮೇಲೆ ಹೇಳ್ತಾನೆ ಬಗ್ಗೆ. ಇದು ನಮ್ಮ ದೇಶದ ಸಂಬಂಧಪಟ್ಟದ್ದು. ನಮ್ಮ ದೇಶದಲ್ಲಿ ಅಕೌಂಟಿಂಗ್ ಮತ್ತು ಆಡಿಟಿಂಗ್ ಸಿಸ್ಟಮನ್ನು ಯಾರು ಪರಿಚಯಿಸಿದರು? ಕೌಟಿಲ್ಯ. ಯಾವಾಗ ಪರಿಚಯಿಸಿದ? ಬಿಫೋರ್ ಕ್ರಿಸ್ತ್ 4th century, 4ನೇ ಶತಮಾನದಾಗ, ಕ್ರಿಸ್ತ ಪೂರ್ವ 4ನೇ ಶತಮಾನದಾಗ. ಯಾರು? ಕೌಟಿಲ್ಯ ಅನ್ನವ. ಯಾರ ಆಸ್ಥಾನದಾಗಿದ್ದ? ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದ. ಆ ವ್ಯಕ್ತಿ ಅಕೌಂಟಿಂಗ್ ಮತ್ತು ಆಡಿಟಿಂಗ್ ಸಿಸ್ಟಮನ್ನು ಪರಿಚಯ ಮಾಡಿದ ಅಥವಾ ಅವನ ಬುಕ್ಕಲ್ಲಿ ಬರೆದ. ಆ ಬುಕ್ ಹೆಸರೇನಪ್ಪ ಅಂದ್ರೆ ಅರ್ಥಶಾಸ್ತ್ರ. ಹೂ ರೋಡ್ ದಿ ಅರ್ಥಶಾಸ್ತ್ರ ಇನ್ ಇಂಡಿಯಾ ಅಂತ ಕೇಳಿದಾಗ ಯಾವುದು ಬರೀತೀರಿ? ಕೌಟಿಲ್ಯ. ನೆನ್ಪಿಟ್ಕೊಳ್ಳಿ, ಒಂದು ಮಾರ್ಷನ್ ಕ್ವಶನ್. ಸೊ ಇದು ನಮ್ಮ ದೇಶದ ಒಂದು ಇತಿಹಾಸ ಆಯಿತು. ಎಲ್ಲಿ ಸ್ಟಾರ್ಟ್ ಆಯಿತು? ಅಕೌಂಟಿಂಗ 4th century ಒಳಗೆ ಸ್ಥಾಪನೆ ಆಗಿತ್ತು. ಇದಕ್ಕಿಂತ ಮುಂಚೆನೂ ಬರೆದಿರ್ಬೋದು, ಆದರೆ ಅದು ಸಿಕ್ಕಿರಲ್ಲ. ಆ ಬುಕ್ಕು ಹರಿದೋಗಿರ್ಬೋದು, ಅದು ಸಿಗದೇ ಇರ್ಬೋದು, ಕಳೆದೋಗಿರ್ಬೋದು. ಆದರೆ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಕೌಟಿಲ್ಯನೇ ಮೊಟ್ಟ ಮೊದಲು ನಮ್ಮ ಭಾರತ ದೇಶದಲ್ಲಿ ಅಕೌಂಟಿಂಗನ್ನು ಪರಿಚಯ ಮಾಡಿದ. ಇನ್ನು ವರ್ಲ್ಡ್ ವೈಡ್ ಹೋಗೋಣ. ನೆಕ್ಸ್ಟ್ ತಗೊಳ್ರಿ. ನೆಕ್ಸ್ಟ್ ಹವೆವರ್ HOWEVER ಪ್ಯಾರಾ ಮಾಡಿರಿ, ಪ್ಯಾರಾ ಮಾಡಿ ಬರೀರಿ. HOWEVER. However, the actual development of accounting, however, the actual development of accounting began. ಓಕೆ, ಇನ್ನೊಂದು ಇನ್ಫಾರ್ಮೇಷನು. ಈಗೇನು ನೀವು ಬರಿತಿದ್ದೀರಲ್ಲ, ಇದನ್ನು ಫೇರಲ್ಲಿ ಬರೀಬಾರ್ದು. ನಾನು ಕಳಿಸ್ತೀನಿ ನೋಟ್ಸು. ಇಲ್ಲ ಅಂದರೆ ಯೂಟ್ಯೂಬ್ ಕ್ಲಾಸ್ ನೋಡಿ, ಅದರಲ್ಲೆಲ್ಲ ಕರೆಕ್ಟಾಗಿ ನೋಟ್ಸ್ ಕೊಡ್ತಾ ಇರ್ತೀನಿ. ಆ ಯೂಟ್ಯೂಬ್ ಕ್ಲಾಸನ್ನ ನೀವು ನೋಡ್ಕೋಬೋದು, ಸರ್ಚ್ ಮಾಡ್ಬೋದು. ಅಕೌಂಟೆನ್ಸಿ ಅಂತ ಸರ್ಚ್ ಮಾಡಿ, ಅಕೌಂಟೆನ್ಸಿ ಕರ್ನಾಟಕ ಅಂತ ಸರ್ಚ್ ಮಾಡಿ. ನೀವು ನಮ್ಗೆ ಗೊತ್ತಿಲ್ಲ, ಹೊಸ ವಿದ್ಯಾರ್ಥಿಗಳಲ್ವಾ, ನಿಮಗೆಲ್ಲ ಗೊತ್ತಿರಲ್ಲ ಈ ಚಾನಲು. ಸೊ ಸರ್ಚ್ ಮಾಡಿ, ಅಕೌಂಟೆನ್ಸಿ ಕರ್ನಾಟಕ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಫಸ್ಟ್ ವಿಡಿಯೋನೇ ಬರ್ತಿರ್ತವೆ. ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಅಂತ ಹಾಕಿರ್ತೀನಿ. ಅದನ್ನು ಸರ್ಚ್ ಮಾಡಿ ಅಲ್ಲೇ ನೀವು ನೋಟ್ಸನ್ನು ತೊಗೋಬೋದು, ಅಲ್ಲೇ ಕ್ಲಾಸಸ್ನ ವಾಚ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ. ಹವೆವರ್ ದ ಆ್ಯಕ್ಚುವಲ್ ಡೆವಲಪ್ಮೆಂಟ್ ಆಫ್ ಅಕೌಂಟಿಂಗ್ began, BEGAN, began. Actual development of accounting began, BEGAN, began only in the 15th century. Only in the 15th century, 15ನೇ ಶತಮಾನ, 15th century. 15th century. Full stop, continue. The credit for the development of ಓಕೆ, ನಾನು ನಿನ್ನೆ ಕಳಿಸಿದ ಫೋಟೋ ಬಂದಿದೆಯಲ್ಲ ನಿಮಗೆ ಗ್ರೂಪಲ್ಲಿ ನಿನ್ನ ಫೋಟೋ ಕಳಿಸಿದ್ನಲ್ಲ, ಫಸ್ಟ್ ಇಯರ್ ಗ್ರೂಪಲ್ಲಿ ಬಂದಿತ್ತಾ? ಗ್ರೂಪಲ್ಲಿ ಜಾಯ್ನ್ ಇದ್ದಾರೆ ನೀವೆಲ್ಲರೂ? ಓಕೆ, ಬಂದಿಲ್ಲ, ಕಳಿಸಿದ್ದೀನಿ ಇಲ್ವಾ? ಓಕೆ, ಕಳಿಸಿದ್ದೀನಿ. ಓಕೆ, ನೋಡಿ ಬರೀರಿ ಅದನ್ನು, ಫಸ್ಟ್ ಚಾಪ್ಟರ್ದು. ಇನ್ನೊಂದು ಸರಿ ಯಾರು ಗ್ರೂಪಲ್ಲಿ ಇಲ್ಲ ಅವ್ರು ಗ್ರೂಪಲ್ಲಿ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಹೋಗಿ, ಆಮೇಲೆ ನೋಡೋಣ ಅದನ್ನು. The credit for the development of modern accounting goes to Luca Fasioli. Luca Fasioli. Full stop. A monk in Venice in Italy. ಯಾವ ದೇಶದ ಪ್ರಜೆ ಅವನು? ಇಟಲಿ ದೇಶದ ಪ್ರಜೆ. ಅಕೌಂಟೆನ್ಸಿಯ ಪಿತಾಮಹ ಆಗ್ತಾನೆ ಮುಂದೆ ಒಂದಿನ. ಬರ್ಕೊಡ್ರಿ. ಗೋಸ್ ಟು ಲುಕಾ ಫೆಸಿಯೋಲಿ, ಎ ಮಾಂಕ್ ಇನ್ ವೆನಿಸ್ ಇರಬೇಕು, ವೆನಿಸ್ ಇನ್ ಇಟ್ಲಿ. ಫುಲ್ ಸ್ಟಾಪ್. ಹಿ ರೋಟ್ ದಿ ಇಯರ್, ಕಂಟಿನ್ಯೂ. ಹಿ ರೋಟ್, WROT, ರೋಟ್ ಇನ್ ದ ಇಯರ್ 1494
1494. He wrote in the year 1494 a book of mathematics. A book of mathematics. 1494. 1494 ಕರೆಕ್ಟ್ ಇದೆಯಾ? ಮ್ಯಾಥಮೆಟಿಕ್ಸ್. ಇನ್ನೊಂದು ಸಲ ಹೇಳ್ತೀನಿ, ಬರ್ಕೊಳ್ಳಿ. He wrote in the year of 1494 the book of mathematics, comma, popularly 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 known as popularly known as KNOW known as ಡಬ್ಲ್ಯೂ ಹಾಕ್ರಿ ಸುಮ್ಮ. ಅದರ ಹೆಸರು ಸುಮ್ಮ. ಇನ್ನೊಂದ್ಸರಿ ಹೇಳ್ತೀನಿ. He wrote in the year of 1494 the book of mathematics, the popular known as Summa. He wrote about the bookkeeping in that book. He wrote about bookkeeping in that book. He wrote about bookkeeping in that book. Therefore he is a father of accountancy. Therefore he is a father of accountancy. Who is a father of accountancy? Luca Fasiul is a father of accountancy. He wrote the book of Summa. And where he is live ಅಂದರೆ ಅವನು ಎಲ್ಲಿದ್ದ, ಯಾವ ದೇಶದಲ್ಲಿದ್ದ? ಇಟಲಿ ದೇಶದೊಳಗಿದ್ದ. ಇಟಲಿ ದೇಶದ ಒಂದು ಪ್ರಜೆ ಏನು ಮಾಡ್ತಾನೆ, 15th century ಒಳಗಡೆ ಅವನು ಇರ್ತಾನೆ. ಲುಕಾ ಫೆಸಿಲ್ ಅವನ ಹೆಸರು ವ್ಯಾನಿಸಿಟಿ ಒಳಗಡೆ ಇಟಲಿ ಒಳಗೆ ಇರ್ತಾನೆ. ಅವನು 1994 ಮ್ಯಾಥಮೆಟಿಕ್ಸ್ ಒಂದು ಬುಕ್ನ ಬರೀತಾನೆ. ಆ ಬುಕ್ ಮುಂದೆ ಹೆಸರು ಏನಾಗ್ತಿತ್ತಪ್ಪ ಅಂದ್ರೆ ಸುಮ್ಮ ಅನ್ನೋದು ಹೆಸರು ಜನಪ್ರಿಯತೆಗೊಳ್ಳುತ್ತೆ. ಪಾಪ್ಯುಲರ್ಲಿ ಅಂದರೆ ಜನಪ್ರಿಯತೆ, ನೋನ್ ಆ್ಯಸ್ ಸುಮ್ಮ. ಸೊ ಅವಂಗೆ ಆ ಸುಮ್ಮ ಬರೆದಾಗ ಆ ಸುಮ್ಮ ಬುಕ್ದಲ್ಲಿ ಏನು ಬರೀತಾನಪ್ಪ ಅಂದ್ರೆ ಬುಕ್ ಕೀಪಿಂಗ್ನ ಯಾವ ರೀತಿ ಮಾಡಬೇಕು ಅಂದ್ರೆ ಅಕೌಂಟೆನ್ಸಿ ಆಗಿರುವಂಥ ರೆಕಾರ್ಡಿಂಗ್ಗಳನ್ನ ಯಾವ ರೀತಿ ಬರೆದಿಡಬೇಕು ಅದ್ರ ಬಗ್ಗೆ ಇದು ಇನ್ಫಾರ್ಮೇಷನ್ ಕೊಡ್ತಾನೆ. ಆ ಕಾರಣಕ್ಕಾಗಿ ಅವ್ಗೆ ಏನಂತ ಕರಿತೀವಿ, ಫಾದರ್ ಆಫ್ ಅಕೌಂಟೆನ್ಸಿ ಅಂತ ಕರಿತೀವಿ. ಇದು ಬರೀ ಇವನಿಗೆ ಅಷ್ಟು ಸಂಬಂಧ ಇಲ್ಲ, ಚೀನಾದಾಗೂ ಡೆವಲಪ್ಮೆಂಟ್ ಆಗಿರುತ್ತೆ, ಆಮೇಲೆ ಅರಬ್ ಕಂಟ್ರಿ ಒಳಗೂ ಡೆವಲಪ್ ಆಗಿರುತ್ತೆ, ಆಮೇಲೆ ಆ ಕಡೆ ಜಪಾನ್ ಒಳಗೂ ಏನಾಗಿರುತ್ತಪ್ಪ ಅಂದರೆ ಕೆಲವೊಂದಿಷ್ಟು ಕಡೆ ಡೆವಲಪ್ಮೆಂಟ್ ಆಗಿರ್ತವೆ. ಆದರೆ ಪಾಪ್ಯುಲರ್ಲಿ ಯಾವ್ದು ಜನಪ್ರಿಯತೆಗೊಳುತ್ತೆ, ಜನಪ್ರಿಯತೆಗೊಳುತ್ತೆ. ಅದಕ್ಕೆ ಕಾರಣಕ್ಕಾಗಿ ಇವನಿಗೆ ಏನಂತ ಕರಿತೀವಿ, ಫಾದರ್ ಆಫ್ ಅಕೌಂಟೆನ್ಸಿ ಅಂತ ಕರಿತೀವಿ. ಇಷ್ಟೇ ನಮ್ಮದು ಬೇಸಿಕ್ ಇರೋದು. ಯಾವುದು ಒರಿಜಿನ್ ಅವ್ರ ಹಿಸ್ಟ್ರಿಯಲ್ಲಿ ಎರಡು ಬರ್ತವೆ, ಒಂದು ಇಂಡಿಯನ್ದು, ಒಂದು ಫಾರಿನ್ದು. ಇಂಡಿಯಾದಾಗ ಯಾರಿದ್ರು ಕೌಟಿಲ್ಯ. ಅವ್ನು ಯಾವ ಬುಕ್ ಬರೀತಾನ, ಅರ್ಥಶಾಸ್ತ್ರ ಬುಕ್ ಬರೀತಾನ. ಸೊ ಇದನ್ನು ಅವನ ಬುಕ್ ಅಕೌಂಟಿಂಗ್ ಮತ್ತು ಅಡಿಟಿಂಗ್ ಸಿಸ್ಟಮ್ನ ಏನು ಮಾಡ್ತಾನೆ, ಅವ್ನ ಬುಕ್ಕಲ್ಲಿ ಅರ್ಥಶಾಸ್ತ್ರ ಬುಕ್ಕಲ್ಲಿ ಬರೀತಾನೆ. ಇವನ ಮ್ಯಾಥಮೆಟಿಕ್ಸ್ ಬುಕ್ನ ಬರೆದು ಅದಕ್ಕೇನಂತ ಕರಿತೀವಿ, ಸುಮ್ಮ ಅಂತ ಕರಿತೀವಿ. ಈ ಸುಮ್ಮ ಬುಕ್ದಾಗ ಏನನ್ನ ಹೇಳ್ತಾನವ, ಯಾವ ರೀತಿ ಅಕೌಂಟಿಂಗ್ನ ಮೇಂಟೈನ್ ಮಾಡೋದ್ರ ಬಗ್ಗೆ ಇನ್ಫಾರ್ಮೇಷನ್ ಅದ್ರ ಕೊಡ್ತಾನೆ. ಅದಕ್ಕಾಗಿ ವರ್ಲ್ಡ್ ವೈಡ್ ಯಾರಾಗ್ತಾರಪ್ಪ ಅಂದ್ರೆ ವರ್ಲ್ಡ್ ವೈಡ್ ಫಾದರ್ ಆಫ್ ಅಕೌಂಟೆನ್ಸಿ ಯಾರಾಗ್ತಾರಂದ್ರೆ ಇವನಾಗ್ತಾನೆ, ಲುಕಾ ಫೆಸಿಲ್ ಆಗ್ತಾನೆ. ಅದಕ್ಕೆ ಕಾರಣಕ್ಕಾಗಿ ಅವನಿಗೆ ವರ್ಲ್ಡ್ ವೈಡ್ ಫಾದರ್ ಆಫ್ ಅಕೌಂಟೆನ್ಸಿ ಅಂತ ಕರೀತಾರೆ. ಇವೆರಡು ಇನ್ಫಾರ್ಮೇಷನ್ ನೆನಪಿರಲಿ. ಇಲ್ಲಿ 1 ಮಾರ್ಕ್ಸಿನ ಕ್ವಶನ್ ಬರ್ತದೆ. ಹೂ ಈಸ್ ದ ಮಿನಿಸ್ಟರ್ ಆಫ್ ಚಂದ್ರಗುಪ್ತ ಮೌರ್ಯ? ಚಂದ್ರಗುಪ್ತ ಆಸ್ಥಾನದಲ್ಲಿ ಯಾರು ಮಿನಿಸ್ಟರ್ ಆಗಿದ್ದರು? ಕೌಟಿಲ್ಯ. ಈ ರೀತಿ 1 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ಹೂ ರೋಡ್ ದಿ ಸುಮ್ಮ ಬುಕ್? ಲುಕಾ ಫೆಸಿಲ್. ವೆನ್ ರೋಡ್ ದಿ ಸುಮ್ಮ ಬುಕ್? 19 ಎಲ್ಲೈತೆ ಬರ್ಸಿಲ್ಲ 14 ಎಲ್ಲೈತಿ 15th century ಅಂತ ಬರ್ಸೀನಿ. ಲುಕಾ ಫೆಸಿಲಿ ಮೋಂಕ್ಸ್ ಎಲ್ಲಿ ಬರ್ಸೀನಿ? ಹಾಂ ಇಲ್ಲಿ ಕಾಣಿಸ್ತಿಲ್ಲ. 1494
1494 ಒಳಗಡೆ ಮ್ಯಾಥಮೆಟಿಕ್ಸ್ ಬುಕ್ ಬರೀತಾನೆ, ಅದೇ ಮುಂದೆ ಹೋಗಿ ಏನಾಗ್ತೈತಿ ಸುಮ್ ಆಗ್ತೀವಿ. ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿದ್ರೆ ಸಾಕು. ಇದು ಹಿಸ್ಟ್ರಿ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಬರೀತಪ್ಪ ಅಂದ್ರೆ ಹೆಡ್ಡಿಂಗ್ ಹಾಕ್ರಿ, ಬುಕ್ ಕೀಪಿಂಗ್, ಅಕೌಂಟಿಂಗ್ ಆ್ಯಂಡ್ ಅಕೌಂಟನ್ಸಿ. ಟೈಮ್ ಅಷ್ಟಾಯ್ತು ನೋಡಿರಿ, ಕರೆಕ್ಟ್ 2 ಗಂಟೆ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕ್ರಿ, ಬುಕ್ ಕೀಪಿಂಗ್, ಅಕೌಂಟ್ ಆ್ಯಂಡ್ ಅಕೌಂಟನ್ಸಿ. ಇಲ್ಲಿಂದ ನಿಮಗೆ ಒಂದು 2 ಪೀರಿಯಡಿಂದ 3 ಪೀರಿಯಡಲ್ಲಿ ಈ ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ, ಮುಗೀತಷ್ಟೆ. ಇನ್ನು 2 ಪೀರಿಯಡ್ ಬೇಕು, 2 ರಿಂದ 3 ಪೀರಿಯಡಲ್ಲಿ ಈ ಚಾಪ್ಟರ್ ಕ್ಲೋಸ್ ಆಗ್ತೈತಿ. ಇಷ್ಟೇ ಸಿಂಪಲ್ ಐತೆ, ಇದ್ರ ಬಗ್ಗೆ ಇಷ್ಟೇ ಇರುತ್ತೆ, ಜಾಸ್ತಿ ಏನಿರಲ್ಲ. ಸೊ ನೆಕ್ಸ್ಟು ಅಬ್ಜೆಕ್ಟಿವ್ಸ್ ಬರುತ್ತೆ, ರೋಲ್ಸ್ ಬರುತ್ತೆ. ಅವು ಹೇಳಿದ್ನಲ್ಲ ಟಾಪಿಕ್ಸ್ ಕವರ್ಡ್ ಆಗಿದಾವಲ್ಲ, ಆ ಟಾಪಿಕ್ಸ್ಗಳನ್ನ ಹೇಳ್ಕೊತ ಹೋಗ್ತೀನಿ. ಅಷ್ಟು ಹೇಳ್ಕೊತ ಹೋದರೆ ಕಂಪ್ಲೀಟ್ ಆಗುತ್ತೆ. ಸಿಂಪಲ್ ಇದೆ, ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಸಿಂಪಲ್ ಇದೆ. ಮುಂದೆ ಡೀಪಾಗಿ ಹೇಳ್ತೀನಿ, ಪ್ರತಿಯೊಂದು ಪಾಯಿಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದನ್ನೆಲ್ಲ ನೀವು ಚೆನ್ನಾಗಿ ಕ್ಲೀನಾಗಿ ಬರ್ಕೊತ ಹೋಗಬೇಕು. ನಿಮಗೆ ನೋಟ್ಸ್ ಬೇಕು ಅಂದರೆ ಏನು ಮಾಡಬೇಕು, ನೀವು ಯೂಟ್ಯೂಬ್ ಕ್ಲಾಸಲ್ಲಿ ನೋಡ್ಕೋಬೋದು, ಅಥವಾ ಗ್ರೂಪ್ನ ಸೆಪ್ರೇಟಾಗಿ ನೀವು ಫಸ್ಟ್ ಪಿ ಯು ಸಿ ಗ್ರೂಪ್ ಮಾಡ್ತೀನಿ, ಆ ಗ್ರೂಪಲ್ಲಿ ನೋಟ್ಸ್ನ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು.